ಹೌದು ಮಲ್ಲಿ, ನೀನು ಫ್ಯೂಚರ್ ಸಾಧಕಿ. ಎಕ್ಸಾಮು ಯಾವ ಯುದ್ಧಕ್ಕೂ ಕಡಿಮೆ ಇಲ್ಲ. ಹಾಗಾಗಿ ಗೆದ್ದು ಬಾ ಮಗಳೇ ಅಂತ ಹಾರೈಸ್ತಾ ಇದ್ದಾರೆ. ಸರಿ, ಆಶೀರ್ವಾದ ಮಾಡಿ. ಒಳ್ಳೆದಾಗಿ. ನನ್ನ ಆಶೀರ್ವಾದನೂ ಇದೆ ಆಂಟಿ. ಚಿಕ್ಕಿ, ನನ್ನ ಆಶೀರ್ವಾದ ಸ್ಟ್ರಾಂಗ್ ಆಗಿದೆ. ಏನು ಅದು ಸ್ಟ್ರಾಂಗ್ ಆಶೀರ್ವಾದ ಅಂತಂದ್ರೆ? ಇವಾಗ ನಾನು ಆನ್ಸರ್ ಬರೀದೇ ಇರೋ ಕ್ವೆಶನ್ಗೂ ಮಾರ್ಕ್ಸ್ ಕೊಟ್ಬಿಡ್ತಾರಾ? ಹಂಗಲ್ಲ ಚಿಕ್ಕಿ, ಸ್ಟ್ರಾಂಗ್ ಆಶೀರ್ವಾದ ಅಂದ್ರೆ ನೀನ್ ಎಕ್ಸಾಮು ಚೆನ್ನಾಗಾಗುತ್ತೆ ಅಂತ. ಆದ್ರೆ ಇವನ್ ಮಾತ್ರ ಎಕ್ಸಾಮ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ತೆಗಿತಾನೆ. ಅದು ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಾಗೆ ಅವನ ಆಶೀರ್ವಾದ ಅವ್ನಿಗೆ ವರ್ಕೌಟ್ ಆಗದೆ ಇದ್ರು ಬೇರೆಯವ್ರು ಖಂಡಿತ ವರ್ಕೌಟ್ ಆಗುತ್ತೆ. ಇನ್ನೋಸೆನ್ಸಿಂದ ವಿಶ್ ಮಾಡಿದ್ದಾನೆ, 100% ವರ್ಕೌಟ್ ಆಗುತ್ತೆ. ನಾನು ನಿನ್ನ ಸಪೋರ್ಟ್ ಇದ್ದೀನಿ ಬಿಡ. ಥ್ಯಾಂಕ್ ಯು ಪಪ್ಪ. Welcome. ನೋಡ್ದ ಪಪ್ಪ ಹೇಳಿದ್ ಕೇಳಿಸ್ಕೊಂಡ? ನನ್ನ ಆಶೀರ್ವಾದಕ್ಕೂ ವ್ಯಾಲ್ಯೂ ಇದೆ. ಸುಮ್ಮನೆ ಹೋಗ, ನೀನು ಹೋಗೆ. ಆಯ್ತು ಆಯ್ತು, ಸುಮ್ಮನೆ ನೀನು ಜಗಳ ಮಾಡ್ಬಿಡಿ. ಸರಿ, ಅವ್ರ ವಿಚಾರ ಬಿಡು, ನೀನು ಕೇಳಿಸ್ಕೊ. ಯಾವುದನ್ನು ತಲೆಗಿಟ್ಕೋಬೇಡ. ಕ್ವೆಶನ್ನ ಸರಿಯಾಗೋದು, ಅದ್ರ ತಕ್ಕಂಗೆ ಆನ್ಸರ್ಸ್ ಬರಿ. ಓಕೆ? ಆನ್ಸರ್ ಮಧ್ಯ ಸುನಿಗಿನಿ ಬಂದ್ಬಿಟ್ಟಾನು, ಹುಷಾರು. ಭಾವನವ್ರೆ, ನೀವು ಬೇರೆ ಸುಮ್ಮನೆ. ಆಂಟಿ, ಅಮ್ಮ ಹೇಳ್ತಿದ್ರು ಇದು ತುಂಬಾ ದೊಡ್ಡ ಎಕ್ಸಾಮ್ ಅಂತೆ, ಸ್ಕೂಲ್ ಎಕ್ಸಾಮ್ ತರ ಅಲ್ವಂತೆ. ಚೆನ್ನಾಗಿ ಬರೀರಿ. ಆಲ್ ದಿ ಬೆಸ್ಟ್ ಆಂಟಿ. ಆಲ್ ದಿ ಬೆಸ್ಟ್ ಚಿಕ್ಕಿ. ಥ್ಯಾಂಕ್ ಯು. ಬರೀ ಆಲ್ ದ ಬೆಸ್ಟಾ? ಪಪ್ಪಿ ಗಿಪ್ಪಿ ಇಲ್ವಾ? ನೀನು? ಥ್ಯಾಂಕ್ ಯು. ವೆಲ್ಕಮ್. ಸರಿ ನೋಡು, ಯಾವುದಕ್ಕೂ ಪ್ಯಾನಿಕ್ ಆಗಬೇಡ. ಕ್ವೆಶನ್ ಪೇಪರ್ ಸಿಕ್ಕ ತಕ್ಷಣ ಬರೆಯೋ ಶುರು ಮಾಡಬೇಡ. ಕ್ವೆಶನ್ ಪೇಪರ್ ಏನಿದೆ ಅಂದ್ಬಿಟ್ಟು ಗಮನವಾಗಿ ನೋಡ್ಕೊ. ನಿನಗೆ ಯಾವ ಆನ್ಸರ್ಸ್ ಕಾನ್ಫಿಡೆಂಟ್ ಆಗಿದೆಯೋ ಅದನ್ನು ಟಿಕ್ ಮಾರ್ಕ್ ಹಾಕೋ. ಯಾವುದು ನಿನ್ನ ಕನ್ಫ್ಯೂಷನ್ ಆಗಿದೆಯೋ ಅದನ್ನು ರೌಂಡಪ್ ಮಾಡ್ಕೊ, ಆಮೇಲೆ ಅದನ್ನು ನೋಡ್ಕೊ. ನೋಡಿ, ಯಾವ ಪ್ರಶ್ನೆಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಬರೀಬೇಕು, ಡೀಟೇಲ್ಡ್ ಆಗಿದ್ರು ಕ್ರಿಸ್ಪ್ ಆಗಿರ್ಬೇಕು ಆನ್ಸರ್ಸು. ಇದನ್ನೆಲ್ಲ ನೀನು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಸ್ಟಕ್ ಆಗಲ್ಲ, ಸಲೀಸಾಗಿ ಬರ್ಕೊಂಡು ಹೋಗ್ಬೋದು. ಆ್ಯಂಡ್ ಆನ್ಸರ್ ಶೀಟ್ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊ. ಅರ್ಥ ಆಗ್ತಿದೆಯಾ ನಾನು ಹೇಳೋದನ್ನು? ಯಾವುದನ್ನು ಗಲಿಬಿಲಿ ಮಾಡ್ಕೋಬೇಡ. ಮಲ್ಲಿ, ನಾವು ಧೈರ್ಯವಾಗಿದ್ದಷ್ಟು ತಲೆ ಕಾಮ್ ಆಗಿರುತ್ತೆ. ಈ ನಮ್ಮ ರಾಜಕಾರಣಿಗಳಿಗಿರುತ್ತಲ್ಲ, ಈ ಹುಂಬ ಧೈರ್ಯ, ಬಂಡ ಧೈರ್ಯ, ಆ ಥರ ಕಾನ್ಫಿಡೆನ್ಸು ನಮಗೂ ಕೆಲವು ಸತಿ ಬೇಕಾಗುತ್ತೆ. ಧೈರ್ಯ, ಸಾಹಸ, ಲಕ್ಷ್ಮಿ ಅನ್ನೋ ಥರ ಧೈರ್ಯವಾಗಿರೋ, ಮಿಕ್ಕಿದೆಲ್ಲ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ಸರಿ ಭಾವನವ್ರೆ. ಸರಿ, ಎಲ್ಲಾನು ತಗೊಂಡಿದ್ದೀಯಾ? ಒಂದ್ಸಲ ಚೆಕ್ ಮಾಡ್ಕೊ ನೀನು. ID ಕಾರ್ಡು, ಪೆನ್ಸು, ಎಕ್ಸ್ಟ್ರಾ ಪೆನ್ಸು, ಆಮೇಲೆ ಈ ಓಲೆ, ಬಳೆ ಎಲ್ಲ ಬಿಚ್ಚಿಡಕ್ ಪೌಚು, ಅದೂ ಇದೆ. ಏನಿದೆ ಎಲ್ಲ? ಯಾವುದು ನೋಡ್ದೇನೆ ಇದೆ ಅಂತಿದೆ, ಕೊಡು, ನಾನು ನೋಡ್ತೀನಿ, ಚೆಕ್ ಮಾಡಿ. ಮೇಡಮ್, ಸೆಕ್ಯೂರಿಟಿ ಚೆಕ್ ಎಲ್ಲ ಆಯ್ತಾ? ಹೊಡೋಣ ಬಾಮ್ಮ. ವಾಟ್? 8:30ನಾ? ಶಿಟ್, ನಿನ್ನೆ ಬಿದ್ದಿದ್ದು ಏಟಿಗೆ ಎಚ್ಚರನೇ ಆಗಲಿಲ್ವೇ? ಮಲ್ಲಿಕತೆ ಅಂದರೆ ಎಕ್ಸಾಮ್ ಬರೆಯೋ ಟೈಮು. ನಿನ್ನೆ ನಾನು ಕೊಟ್ಟಿರೋ ಟಾರ್ಚರ್ಗೆ ಓದಕ್ಕಾಗದೆ ಎಕ್ಸಾಮ್ ಬರೆಯೋಕೆ ಹೋಗೋದನ್ನು ತಪ್ಪಿಸ್ಕೋತಾಳ? ಇಲ್ಲ, ಇದೊಳಲ್ಲ ಬ್ಲಡಿ ಭೂಮಿಕಾ. ಏನಾದರೂ ಐಡಿಯಾ ಮಾಡಿ ಅವಳಿಗೆ ಓದೋ ಹಾಗೆ ಮಾಡಿರ್ತಾಳೆ, ಎಕ್ಸಾಮಿಗೆ ಕಳಿಸ್ತಾಳೆ. ಏನು ಮಾಡಲಿ? ಅಮೃತಧಾರೆ